ಆಗಲೇ ಗಮನಿಸಿದ್ರಿ 6 ಜನ ಆರೋಪಿಗಳನ್ನ ಕಸ್ಟಡಿಗೆ ಕೇಳುವಂತಹ ಕೆಲಸವನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿ ಪ್ರಸನ್ನಕುಮಾರ್ ಅವರು ಮಾಡಿದ್ರು. ಈಗ ಮತ್ತೆ ಕೆಲ ಆರೋಪಿಗಳನ್ನ ಕಸ್ಟಡಿಗೆ ಕೇಳ್ತಾ ಇದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖಿಸಿರುವಂತಹ ಅಂಶಗಳನ್ನ ಓದಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಬಿ ಪ್ರಸನ್ನಕುಮಾರ್ ಈಗ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಮತ್ತಷ್ಟು ಆರೋಪಿಗಳನ್ನ ಕಸ್ಟಡಿಗೆ ಕೇಳುವಂತಹ ಕೆಲಸವನ್ನ ಸದ್ಯ ಬಿ ಪ್ರಸನ್ನಕುಮಾರ್ ಅವರು ಮಾಡ್ತಿದ್ದಾರೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೆಲ ಆರೋಪಿಗಳನ್ನ ಈಗ ಮತ್ತೆ ಕಸ್ಟಡಿಗೆ ಕೇಳ್ತಾ ಇದ್ದಾರೆ. ಆಗ್ಲೇ ಗಮನಿಸಿದ್ರಿ 6 ಜನ ಆರೋಪಿಗಳನ್ನ ಕಸ್ಟಡಿಗೆ ಕೇಳುವಂತಹ ಕೆಲಸವನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಬಿ ಪ್ರಸನ್ನಕುಮಾರ್ ಅವರು ಮಾಡಿದ್ರು. ಯಾರ್ಯಾರು ಅಂದ್ರೆ ದರ್ಶನ್, ವಿನಯ್, ಪ್ರದೂಷ್, ನಾಗರಾಜ್, ಲಕ್ಷ್ಮಣ್ ಹಾಗೆ ಧನ್ರಾಜ್, ಈ 6 ಜನರನ್ನ ಕಸ್ಟಡಿಗೆ ಕೇಳುವಂತಹ ಕೆಲಸ ಮಾಡಿದ್ರು. ಈಗ ಮತ್ತೆ ಕೆಲ ಆರೋಪಿಗಳ ಕಸ್ಟಡಿಗೆ ಕೇಳ್ತಾ ಇದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಬಿ ಪ್ರಸನ್ನಕುಮಾರ್. ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖಿಸಿರುವಂತಹ ಅಂಶಗಳನ್ನ ಓದಿ ಸದ್ಯ ಎಸ್ಪಿಪಿ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ರಿಮಾಂಡ್ ಅರ್ಜಿ ಅಂದ್ರೆ ಏನು ಅಂದ್ರೆ ಕಸ್ಟಡಿಗೆ ಕೇಳುವಂತಹ ಸಂದರ್ಭದಲ್ಲಿ ಇಲ್ಲಿವರೆಗೆ ಯಾವ ರೀತಿಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ಮಾಡಲಾಗಿದೆ, ಸಾಕ್ಷ್ಯಗಳನ್ನ ಕಲೆ ಹಾಕಲಾಗಿದೆ, ಹಾಗೆಯೇ ಯಾವ ಕಾರಣಕ್ಕಾಗಿ ಆರೋಪಿಗಳು ಕಸ್ಟಡಿಗೆ ಬೇಕಾಗಿದೆ, ಈ ವಿಚಾರವನ್ನ ರಿಮಾಂಡ್ ಅಪ್ಲಿಕೇಶನ್ ನಲ್ಲಿ ಕೋರ್ಟ್ಗೆ ಸಲ್ಲಿಸುವಂತಹ ಅರ್ಜಿ ಇದು ರಿಮಾಂಡ್ ಅಪ್ಲಿಕೇಶನ್. ಅದರಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಹಾಗಾಗಿ ರಿಮಾಂಡ್ ಅಪ್ಲಿಕೇಶನ್ ನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳನ್ನ ಉಲ್ಲೇಖಿಸಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಬಿ ಪ್ರಸನ್ನಕುಮಾರ್ ಸದ್ಯ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಮತ್ತಷ್ಟು ಆರೋಪಿಗಳನ್ನ ಈಗ ಕಸ್ಟಡಿಗೆ ಕೇಳ್ತಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿ ಪ್ರಸನ್ನಕುಮಾರ್. ಆಗ್ಲೇ ಅವರು ಮೊದಲನೇದಾಗಿ ಆರೋಪಿಗಳನ್ನ ಕಸ್ಟಡಿಗೆ ಕೇಳುವಂತಹ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆಯಾದಂತಹ ರೇಣುಕಾ ಸ್ವಾಮಿಯ ಫೋನ್ ಪತ್ತೆಯಾಗಿಲ್ಲ, ಆತನ ಫೋನ್ ನಾಪತ್ತೆಯಾಗಿದೆ, ಅದನ್ನ ರಿಕವರಿ ಮಾಡೋದು ಬಾಕಿ ಇದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದರ ಆಧಾರದ ಮೇಲೆ ಈಗ ಕಿಡ್ನಾಪ್ ಆರೋಪಿ ರಘುನ ಮತ್ತೆ ಕಸ್ಟಡಿಗೆ ಕೇಳ್ತಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿ ಪ್ರಸನ್ನಕುಮಾರ್. ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಒಂದಿಷ್ಟು ಆರೋಪಿಗಳನ್ನ ಮತ್ತೆ ಕಸ್ಟಡಿಗೆ ಕೇಳ್ತಿದ್ದಾರೆ ಅಂತ ಹೇಳಿದ್ವಿ. ಆ ಆರೋಪಿ ಯಾರು ಅಂದ್ರೆ ಮೊದಲನೇದಾಗಿ ರಾಘವೇಂದ್ರ. ಇಡೀ ಕಿಡ್ನಾಪ್ ನ ಸಂಚನ್ನ ರೂಪಿಸಿದ್ನಲ್ಲ, ದರ್ಶನ್ ಕರೆ ಮಾಡಿ ಸೂಚನೆಯನ್ನ ಕೊಡ್ತಾ ಇದ್ದ ಹಾಗೆ ಆತನನ್ನ ಕಸ್ಟಡಿಗೆ ಕೇಳ್ತಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿ ಪ್ರಸನ್ನಕುಮಾರ್. ಆತನನ್ನ ವಿಚಾರಣೆಗೆ ಒಳಪಡಿಸುವುದು ಬಾಕಿ ಇದೆ. ಹಾಗಾಗಿ ಪ್ರಕರಣದ ಆರೋಪಿ ದರ್ಶನ್ ಸೇನೆಯ ಜಿಲ್ಲಾಧ್ಯಕ್ಷ ಚಿತ್ರದುರ್ಗದಲ್ಲಿ ರಘು ಅಲಿಯಾಸ್ ರಾಘವೇಂದ್ರ, ಆತನನ್ನ ಕಸ್ಟಡಿಗೆ ಕೇಳಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿ ಪ್ರಸನ್ನಕುಮಾರ್. ನಾನಾಗ್ಲೇ ಹೇಳಿದೆ ಫೋನ್ ರಿಕವರಿ ಮಾಡೋದು ಬಾಕಿ ಇದೆ ಅಂತ ಹೇಳಿ. ಆವತ್ತು ಸುಮನಹಳ್ಳಿಯ ಆ ಸತ್ವ ಅಪಾರ್ಟ್ಮೆಂಟ್ ಬಳಿ ಇರುವಂತಹ ರಾಜಕಾಲುವೆಯ ಬಳಿ ರೇಣುಕಾ ಸ್ವಾಮಿಯ ಶವವನ್ನ ಆರೋಪಿಗಳು ಹೋಗಿ ಎಸೆದ್ ಬಿಡ್ತಾರಲ್ಲ, ಆ ಸಂದರ್ಭದಲ್ಲಿ ಪ್ರಕರಣದ 14ನೇ ಆರೋಪಿಯಾಗಿರುವಂತಹ ಪ್ರದೂಷ್, ರೇಣುಕಾ ಸ್ವಾಮಿಯ ಫೋನ್ ಹಾಗೆ ಈ ಆರೋಪಿ ರಘು ಅಲಿಯಾಸ್ ರಾಘವೇಂದ್ರ ಆತನ ಫೋನ್ ಅನ್ನ ತೆಗೆದುಕೊಂಡು ಸಾಕ್ಷ್ಯ ನಾಶವನ್ನ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಆ 2 ಫೋನ್ಗಳನ್ನ ಎಲ್ಲಿ ಡೆಡ್ ಬಾಡಿಯನ್ನ ಹಾಕಿರ್ತಾರೋ, ರೇಣುಕಾ ಸ್ವಾಮಿಯ ಶವವನ್ನ ಎಸ್ತಿರ್ತಾರೋ ಅದೇ ಜಾಗದಲ್ಲಿ ರಾಜಕಾಲುವೆಗೆ ಎಸ್ತಿರ್ತಾನೆ. ಆ ರಾಜಕಾಲುವೆಗೆ ಎಸೆದಂತಹ ಕಾರಣಕ್ಕಾಗಿ ಆ ಮಾಹಿತಿಯನ್ನ ಪ್ರದೂಷ್ನಿಂದ ಪಡ್ಕೊಂಡಂತಹ ನಂತರ, ಆರೋಪಿಗಳಿಂದ ಪಡ್ಕೊಂಡಂತಹ ನಂತರ ಕಳೆದ 2 ದಿನಗಳ ಹಿಂದೆ ಅದೇ ರಾಜಕಾಲುವೆಯಲ್ಲಿ ಪೊಲೀಸರು ಶೋಧ ಕಾರ್ಯವನ್ನ ಮಾಡಿರ್ತಾರೆ. ಆರೋಪಿಗಳನ್ನ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಶೋಧವನ್ನ ಮಾಡಲಾಗಿರುತ್ತೆ. ಆದ್ರೆ ಸುಮಾರು 50 ಮೀಟರ್ ವ್ಯಾಪ್ತಿಯಲ್ಲಿ ರಾಜಕಾಲುವೆಯಲ್ಲಿ ಹುಡುಕಾಟ ನಡೆಸಿದ್ರೂ ಕೂಡ ಆರೋಪಿಯ ಫೋನ್ ಹಾಗೆ ಮೃತ ರೇಣುಕಾ ಸ್ವಾಮಿಯ ಫೋನ್ ಲಭ್ಯ ಆಗಿರುವುದಿಲ್ಲ. ಹಾಗಾಗಿ ಆ ಫೋನ್ಗಳನ್ನ ರಿಕವರಿ ಮಾಡಬೇಕು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಕೃತ್ಯವನ್ನ ಪ್ರೂವ್ ಮಾಡೋದಕ್ಕೆ ಅವು 2 ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಆ 2 ಫೋನ್ಗಳು. ಹಾಗಾಗಿ ಅದನ್ನ ರಿಕವರಿ ಮಾಡೋದು ಬಾಕಿ ಇದೆ ಅನ್ನುವಂತಹ ಕಾರಣಕ್ಕಾಗಿ ಸದ್ಯ ಮತ್ತೆ ಆರೋಪಿಗಳನ್ನ ಕಿಡ್ನಾಪ್ ಪ್ರಕರಣದ ರೂವಾರಿಯಾಗಿರುವಂತಹ ರಘು ಅಲಿಯಾಸ್ ರಾಘವೇಂದ್ರ ಈತನನ್ನ ಕಸ್ಟಡಿಗೆ ಕೇಳುವಂತಹ ಕೆಲಸವನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಬಿ ಪ್ರಸನ್ನಕುಮಾರ್ ಅವರು ಮಾಡಿದ್ದಾರೆ. ಇದಕ್ಕೆ ನ್ಯಾಯಾಧೀಶರು ಏನ್ ಹೇಳ್ತಾರೆ, ಅವರ ಒಂದು ಆದೇಶ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ.